ಜೋಡಿ ಹಕ್ಕಿ ಭೂಮಿಗೆ ಬಂದ ಭಗವಂತ ಇನ್ನೂ ಎನ್ನಲಾಗ್ತಾ ಇದೆ. ಈ ಹತ್ಯೆ ಬಗ್ಗೆ ಸ್ವತಃ ನಿರ್ದೇಶಕ ಭರತ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್, ಈಗ 3 ವರ್ಷದಿಂದ ಆತ ನನ್ನ ನೋಡ್ಕೊಂಡ್ಬಂದು ನನ್ನ ಪೇಮೆಂಟ್ ನಾನು 3 ವರ್ಷ ಅಲ್ಲಿದ್ದೀನಿ ಅಲ್ವಾ. ಈಗ ನಾನು ಕೊಟ್ಟಿರೋ ದುಡ್ಡೆಲ್ಲ ಕೊಡೋದು ನನ್ನ 3 ವರ್ಷದ ಅವಧಿನ ನನಗೆ ಯಾರು? ಯಾಕಂದರೆ ನಾವು ಚಿತ್ರರಂಗ ನಂಬ್ಕೊಂಡ್ಬಂದಿರೋದು, ಬೇರೆ ನಂಬ್ಕೊಂಡಿರೋದು ಅಲ್ವಾ. ಈಗ ನಾನು ಆತನ ಹತ್ರ ಸಾಲ ಇಸ್ಕೊಂಡಿದ್ದು ಇನ್ನೊಂದು ಮತ್ತೊಂದು ಆಗಿದ್ದು ಅದು ತಪ್ಪು ಅಲ್ವಾ. ನಾನು ಅವರ ಸಿನಿಮಾಗೋಸ್ಕರನೇ ಕೆಲಸ ಮಾಡ್ತೇನೆ, ನನಗೆ ಸೋರ್ಸ್ ಆಫ್ ಇನ್ಕಮ್ ಅಂದರೆ ಇದೆ ಅಂದರೆ ಅಲ್ವಾ. ಕೊಟ್ಟಿರೋ ಪೇಮೆಂಟ್ನೇ ಈಗ ವಾಪಸ್ ಕೊಡು ಅಂದರೆ ಅದು ಹೇಗೆ ಸಾಧ್ಯ? ಇದು ಪರಿಚಯ ಇದು ಇಲ್ಲ ಸರ್, ಇಲ್ಲ. ನಂದು ಮುಗಿದ ಕತೆ ಮುಗ್ದಾದ್ಮೇಲೆ ಇಂತಾನೆ ನನ್ನ ಮನೆಗೆ ಬಂದು ಅವ್ರದ್ದೊಂದು ಲೈನ್ ಕತೆ ಇತ್ತು, ನೀವೇ ಮಾಡಬೇಕು ಚಿತ್ರಕಥೆ ನಿರ್ದೇಶನ ಮಾಡಿ ತುಂಬ ಡಿಲೇ ಆಗಲಿಕ್ಕೆ ತಾಂಡವರಾಮ್ ಕಾರಣನ ನಿರ್ಮಾಪಕರ ಕಾರಣ? ಸರ್, ಈಗ ನನಗೆ ನಿರ್ಮಾಪಕ ಹೆಚ್ಚಿರಲಿಲ್ಲ, ಯಾಕೆಂದರೆ ಕಂಪ್ಲೀಟ್ಲಿ ಅವರೇ ಹ್ಯಾಂಡ್ ಓವರ್ ತೊಗೊಂಡಿದ್ದರಿಂದ ನಾನು ಅದ್ರ ಬಗ್ಗೆ ಇದು ಮಾಡ್ತಾಯಿದ್ದೆ. ಬಟ್ ನಾನು ಫೋರ್ಸ್ ಆಗ್ತಾಯಿದ್ದೆ, ಯಾಕೆಂದರೆ ನಮ್ಮದೆಲ್ಲ ಒಂದು ನೀರು ಮೇಲಿನ ಗುಳೆ ಏಜ್ ಆಗ್ತಾನೆ ಇರುತ್ತೆ. ಸೊ ಈಗ ಒಂದು ಸಿನಿಮಾ ಅಂತ ಒಂದು ವರ್ಷ 1 ವರ್ಷ ಲೈಫ್ 3 ವರ್ಷ ಹೇಳ್ಕೊಂಡು ನನಗೂ ಒಂದು ಸಾಂಗ್ ಬೇಕು. ಸೊ ಕೊಡೋ ಅಲ್ಪ ಸ್ವಲ್ಪ ದುಡ್ಡಲ್ಲೇ ನಾನು ಜೀವನ ಕಮಿಟ್ಮೆಂಟ್ ಇರುತ್ತೆ, ಈ ರೀತಿ ಹೇಳ್ಕೊಂಡು ಹೋಗ್ತಾಯಿದ್ದೆ. ಅದನ್ನು ಕೇಳೋದು ತಪ್ಪು ಅಂತಾರೆ. ಆನಂತರ ಈ ಟೆಕ್ನಿಷಿಯನ್ಸ್ಗೆಲ್ಲ ಈಗ ಸೆಕೆಂಡ್ ಶೆಡ್ಯೂಲ್ ಅಮೌಂಟ್ ಕೊಡ್ತಾರೆ, ಪಾಪ ಅವ್ರು ಫೋನ್ ಮಾಡಬೇಕು, ಅವ್ರು ಯಾರ ಹತ್ರ ಕೇಳ್ತಾರೆ? ನಮ್ಮ ಹತ್ರ. ಯಾಕಂದ್ರೆ ದಿನಗೂಲಿ ಚಾರ್ಜ್. ಸೊ ಪ್ರೊಡಕ್ಷನ್ ಅವರು ಮತ್ತೊಬ್ರು ಇದು ಹಣ ಏನಣ್ಣ ಇದು ಯಾಕೆ ಹಣ ಇದೆ, ಸೊ ಅದನ್ನು ಕೇಳೋಕ್ಕೆ ಹೋಗಿದ್ದು ಅದನ್ನು ತಪ್ಪು. ನೀವೇನು ಕೇಳೋದು ಹಾಗೆ ಹೀಗೆ ಅಂತ ಅವತ್ತು ಸಬ್ಜೆಕ್ಟ್ ಇದು ಈ ಸಿನಿಮಾದಿಂದ ನನಗಿಲ್ಲ, ನನ್ನ ನಿಮ್ಮ ಪೇಮೆಂಟ್ ಆದಷ್ಟು ವಾಪಸ್ ಕೊಟ್ಟಿಲ್ಲ, ಈ ರೀತಿ ಎಲ್ಲ ಇಂಟೆನ್ಷನ್. ಹೌದು ಸರ್, ಯಾಕೆಂದರೆ ಕಾರಲ್ಲಿ ಇತ್ತು ಅಂದರೆ ಇದು ಈಗ 6 ತಿಂಗಳಿಂದ ಅವ್ರಿಗೆಲ್ಲ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಅವತ್ತಿಂದ ನಡೀತಾ ಇರುವಂಥ ಒಂದು ಮಾತುಕತೆ ಆಗಿರೋದ್ರಿಂದ. ಸೊ ಇವತ್ತು ಕಾರಲ್ಲಿ ತಂದಿದ್ದಾರೆ, ನಾನು ಬರ್ತಾ ಇದ್ದೀನಿ ಅಂದರೆ ಇಂಟೆನ್ಷನ್ ತಂದಿರ್ತಾರೆ ಅಂತ ಹೇಳಿದ್ರು ನಾನು ಅದು ಸರ್ ಸಿನಿಮಾ ಆರಂಭ ಮಾಡಿ ಅದೇ ಅಂದರು, ಯಾಕಂದರೆ ಫೈರಿಂಗ್ ಆಗಿರೋದ್ರಿಂದ ನೀವು ಕಂಪ್ಲೇಂಟ್. ಸರ್ ಎಷ್ಟು ವರ್ಷದಿಂದ ಶೂಟಿಂಗ್ ನಡೀತಾ ಇದೆ, ಮತ್ತೆ ಅವ್ರ ಜೊತೆ ಬೇರೆ ಯಾರಾದ್ರೂ ಹಣ ಹೂಡಿಕೆ ಮಾಡಿದ್ರಾ ಅಂತ? ಇಲ್ಲ ಮೇಡಮ್, 3 ವರ್ಷ 2022 ಮಾರ್ಚ್ ಏಪ್ರಿಲಿಂದ ಸ್ಟಾರ್ಟ್ ಇಂದ ಇಲ್ಲಿ ತನಕ ಬರೀ ಆಗಿರೋದು 40%. ಕುಮಾರಸ್ವಾಮಿ ಅನ್ನೋರು ಯಾರೋ ಹಣ ಹೂಡಿಕೆ ಮಾಡಿದ್ರು ಅನ್ನೋ ಮಾಹಿತಿ ಅವರ ಕಡೆ